ಮಾರುತೇಶ್ ತಮ್ಮ ಮಾಹಿತಿಗಾಗಿ. ಇದೀಗ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ರಾಜ್ಯ ಸರ್ಕಾರದ ಭಾಷಣವನ್ನು ಓದೋದಿಕ್ಕೆ ನಾಳೆ ರಾಜ್ಯಪಾಲರು ಒಪ್ತಾ ಇಲ್ಲ, ನಿರಾಕರಿಸಿದ್ದಾರೆ. ಏನ್ ಹೇಳ್ತೀರಿ ಸರ್? ನೋಡಿ, ಅವರು ನಿರಾಕರಿಸಿರುವುದು ಜಿ ವಿಷಯ ಮಾತ್ರ. ಅದು ತಪ್ಪು ಮಾಹಿತಿ ಹೋಗ್ತಾ ಇದೆ. ಅವರು ಭಾಷಣ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಆದ್ರೆ ಜಿ ಕಾಯ್ದೆ ಅದರಲ್ಲಿ ಪ್ರಸ್ತಾಪ ಆಗಿದೆ. ಅದು ಪ್ರಸ್ತಾಪ ಆಗಿದ್ರೆ ಅದನ್ನು ಓದೋದಿಲ್ಲ ಅಂತ ಹೇಳಿರೋದು ಅವರು. ಅದರಿಂದಾಗಿ ಇವರು ಅದು ಬರೋದೇ ಇಲ್ಲ ಅವರು ಅನ್ನೋ ತರ ಹೇಳ್ತಿದ್ದಾರೆ. ಆಕ್ಚುಲಿ ಗವರ್ನರ್ ಯಾವಾಗ್ಲೂ ಕೂಡ ಸರ್ಕಾರದ ಸಾಧನೆಗಳನ್ನ ಮತ್ತು ಜನರಿಗೆ ಕೊಟ್ಟಿರ್ತಕ್ಕಂಥ ಮಾಡಿದ ಉಪಕಾರವನ್ನ ಏನೇನು ಸ್ಕೀಮ್ಗಳನ್ನ ಹೇಳ್ತಾರೆ ಅಂತವುಗಳನ್ನ ಓದ್ಲಿಕ್ಕೆ ಅವ್ರು ಸರಿ ಕರೆಕ್ಟ್ ಇದೆ. ಆದ್ರೆ ಸಂವಿಧಾನದ ವಿರೋಧಿ ನಡೀಬೇಕು ಅಂತೇಳಿ ಏನು ರಾಜಕೀಯ ಪಕ್ಷಗಳು ಮಾಡ್ತಾವೋ ಆ ರೀತಿ ಸರ್ಕಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದನ್ನ ಗವರ್ನರ್ ಓದಬೇಕು ಅಂತಿಲ್ಲ. ಅಂದ್ರೆ ಛಲವಾದಿ ನಾರಾಯಣಸ್ವಾಮಿ ಅವರೇ, ಅಂದ್ರೆ ಈಗ ಭಾಷಣ ಓದ್ತಾರೆ, ಅದರಲ್ಲಿರುವಂತಹ ಈ ಕಾಯ್ದೆ ಅದರ ಪ್ರಸ್ತಾಪ ಮಾಡೋದಿಲ್ಲ, ಅದನ್ನ ಅವರು ಉಲ್ಲೇಖ ಮಾಡಲ್ಲ ಅಂತನಾ? ಹೌದೌದು, ಮಾಡಬಾರ್ದು ಕೂಡ. ಅದನ್ನೇ ನಾವ್ ಹೇಳ್ತಿರೋದು. ಯಾಕೆಂದ್ರೆ ಒಂದು ಸಂವಿಧಾನದ ಸಂಸ್ಥೆ ಕೇಂದ್ರ ಸರ್ಕಾರ, ಇವರು ಸಂವಿಧಾನದ ಹೆಡ್. ಇವರು ಸಂವಿಧಾನದ ವಿಚಾರವನ್ನ ವಿರೋಧ ಮಾಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಅಂತದ್ದನ್ನ ಇವರು ಮಾಡಿಸಿದ್ರೆ ಅವ್ರ ಹೆಂಗ್ ಮಾಡಲಿಕ್ಕೆ ಸಾಧ್ಯ ಇದೆ? ಈ ಸರ್ಕಾರ ಈ ದುಂಡಾವರ್ತಿಯನ್ನ ಮೆರೆಯೋದನ್ನ ಬಿಡ್ಬೇಕು. ಇದು ನೀವು ಸಾಧನೆಗಳನ್ನು ಹೇಳಿಸಿ ಏನ್ ಬೇಕಾದ್ರೂ ಓದ್ತಾರೆ ಅವರು. ಅದನ್ನ ಬಿಟ್ಟು ನೀವು ಕೇಂದ್ರ ಸರ್ಕಾರವನ್ನ ವಿರೋಧಿಸೋ ಕೆಲಸವನ್ನ ನೀವು ಈ ಸಂವಿಧಾನ ಹುದ್ದೆಯಲ್ಲಿರ್ತಕ್ಕಂಥವ್ರ ಕೈಲಿ ಮಾಡಿಸೋದಿದೆಯಲ್ಲ, ಇದು ಅಕ್ಷಮ್ಯ. ಇದನ್ನು ಮಾಡಬಾರ್ದು ಅವರು. ಅದರಿಂದಲೇ ಅವರು ತಿರಸ್ಕಾರ ಮಾಡಿದ್ದಾರೆ ಆ ವಿಚಾರವನ್ನ ನಾನು ಹೇಳಲ್ಲ ಅಂತ. ಅಂದ್ರೆ ಬರೋದೇ ಇಲ್ಲ ಅಂತೇನು ಹೇಳಲಿಲ್ಲ, ಭಾಷಣ ಓದೋದೇ ಇಲ್ಲ ಅಂತೇನು ಹೇಳಲಿಲ್ಲ. ಬರೀ ಆ ಕೇಂದ್ರದ ವಿರುದ್ಧ ಇರುವಂತಹ ಏನು ಕೆಲವೊಂದಿಷ್ಟು ವಿಚಾರಗಳಿದೆಯೋ ಅದನ್ನು ಓದಲ್ಲ ಅಂತ ಹೇಳಿದಾರೆ ಅಷ್ಟೇ. ಅದನ್ನ ತೆಗೆದುಕೊಟ್ರೆ ನಾಳೆ ಬಂದು ಓದ್ತಾರೆ ಅವರು. ಅದ್ರಲ್ಲಿ ತಪ್ಪೇನಿದೆ? ತೆಗಿಲಿಲ್ಲ ಅಂದ್ರೆ ಅಲ್ಲ, ತೆಗಿಲಿಲ್ಲ ಅಂತಂದ್ರೆ ಅದಾದ್ಮೇಲೆ ಅವ್ರ ತೀರ್ಮಾನ ತಗೋಬಹುದು. ಇಂಥದ್ದನ್ನ ನಾನು ಓದಕ್ಕಾಗಲ್ಲ ಅಂತ ಹೇಳ್ಬಹುದು ಅವರು. ಹೇಳ್ತಾರೆ. ಒಂದು ವೇಳೆ ಛಲವಾದಿ ನಾರಾಯಣಸ್ವಾಮಿ ಅವರೇ, ರಾಜ್ಯಪಾಲರು ನಾಳೆ ಬರದೇ ಹೋದ್ರೆ, ಭಾಷಣವನ್ನು ಓದ್ಲಿಲ್ಲ ಅಂತಂದ್ರೆ ಏನಾಗತ್ತೆ? ಇಲ್ಲ, ಅವರು ಇದನ್ನ ಹೇಳ್ತಾರೆ, ಇದನ್ನ ತೆಗಿಬೇಕು, ಇದನ್ನ ನಾನು ಓದಲಿಕ್ಕೆ ಇದು ಸಾಧ್ಯ ಆಗೋದಿಲ್ಲ, ಇದು ನಾನು ಸಂವಿಧಾನಿಕ ಹುದ್ದೆಯಲ್ಲಿದ್ದು ಸಂವಿಧಾನವನ್ನ ವಿರೋಧಿಸೋದು ಸರಿಯಲ್ಲ ಅಂತ ಅವ್ರು ಹೇಳ್ತಾರೆ. ಆವಾಗ ಇವರು ಅದನ್ನ ತೆಗೆದು ಓದಿಸ್ಬೇಕು. ಇಲ್ಲ ಅಂತಂದ್ರೆ ಸಂವಿಧಾನಕ್ಕೆ ಸರ್ಕಾರ ಅಪಚಾರ ಮಾಡ್ದಂಗಾಗತ್ತೆ. ಆ ಅಪಚಾರವನ್ನ ಅವ್ರ ತಲೆ ಮೇಲೆ ಹಾಕೋದು ಸರಿಯಲ್ಲ. ಅದರಿಂದಾಗಿ ಅನ್ಸುತ್ತಾ ತಮ್ಗೆ? ಅಲ್ಲ, ತೆಗೀಲೇಬೇಕು. ಯಾಕಂತಂದ್ರೆ ಅವರು ಅದನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ರಾಜ್ಯಪಾಲರು ಅವ್ರಿಗೂ ಇತಿಮಿತಿಗಳಿದೆ, ಅವ್ರಿಗೂ ಹಕ್ಕುಗಳಿದೆ, ಕರ್ತವ್ಯಗಳಿದೆ. ಅದನ್ನ ಅವರು ಪಾಲನೆ ಮಾಡಬೇಕು. ಅದರ ಪ್ರಕಾರ ಸರ್ಕಾರ ನಡ್ಕೊಳ್ಬೇಕು. ಸರ್ಕಾರ ದುಂಡಾವರ್ತಿ ಮಾಡಿದ್ರೆ ಅದನ್ನ ಅವರು ಮಾಡ್ಬೇಕು ಅಂತ ಏನಿಲ್ಲ ರಾಜ್ಯಪಾಲರು. ಅಂದ್ರೆ ಸರ್ಕಾರ ತನ್ನ ಸಾಧನೆ ಏನು ಬೇಕಾದ್ರೂ ಹೇಳಿಸ್ಕೊಳ್ಳಿ, ಆದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಇರುವಂತಹ ವಿಚಾರಗಳನ್ನ ತೆಗಿಬೇಕು. ಖಂಡಿತ ಖಂಡಿತ. ಎಸ್ ಸರ್, ಥ್ಯಾಂಕ್ ಯು ಛಲವಾದಿ ನಾರಾಯಣಸ್ವಾಮಿ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.